ಹೆಣ್ಮಕ್ಳು ಯಾವಾಗಲೂ ಬೇರೆಯವರ ಆರೋಗ್ಯದ ಕಡೆ ತೋರಿಸೋ ಕಾಳಜಿಯನ್ನ ತಮ್ಮ ಸ್ವಂತ ಆರೋಗ್ಯದ ಕಡೆ ತೋರಿಸೋದಿಲ್ಲ. ಅದು ತಾಯಿ, ತಂಗಿ, ಅಕ್ಕ, ಹೆಂಡತಿ ಯಾರೇ ಆಗಿರ್ಲಿ. ತಮಗೆ ಸಣ್ಣದಾಗಿ ಜ್ವರ ಬಂದ್ರು, ಸುಸ್ತಾದ್ರು, ಅಯ್ಯೋ ಅಂಥದ್ದೇನು ದೊಡ್ಡ ಸಮಸ್ಯೆ ಅಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ನಮ್ಮ ದೇಹ ಒಳಗಿನಿಂದ ಕೊಡುವಂತಹ ಕೆಲವೊಂದು ಸೈಲೆಂಟ್ ವಾರ್ನಿಂಗ್ಸ್ ಅನ್ನ ಜಸ್ಟ್ ನಾರ್ಮಲ್ ಅಂತ ಬಿಟ್ರೆ ಮುಂದೆ ಅದು ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆಯಾಗಿ ಬದಲಾಗಬಹುದು. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಹೆಲ್ತ್. ನಾನು ಅಪೇಕ್ಷಾ ಜೈನ್. ಇವತ್ತಿನ ವಿಡಿಯೋ ಪ್ರತಿಯೊಬ್ಬ ಮಹಿಳೆಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಪುರುಷನಿಗೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಆರೋಗ್ಯ ಕಾಪಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲೂ ಇದೆ. ಇವತ್ತು ನಾವು ಮಹಿಳೆಯರು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದಾದಂತಹ 3 ಪ್ರಮುಖ ಸೈಲೆಂಟ್ ಆರೋಗ್ಯದ ಲಕ್ಷಣಗಳ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಮೊದಲನೇ ಪ್ರಮುಖ ಲಕ್ಷಣ ಏನಂದ್ರೆ, ಪೀರಿಯಡ್ಸ್ ಸಮಯ ಅಲ್ಲದಿದ್ರೂ ಅಕಾಲಿಕವಾಗಿ ಆಗುವಂತಹ ಬ್ಲೀಡಿಂಗ್ ಅಥವಾ ಫೌಲ್ ಸ್ಮೆಲ್ ಇರುವಂತಹ ವೈಟ್ ಡಿಸ್ಚಾರ್ಜ್. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಆಗೋ ಡೇಟ್ಸ್ ಗೊತ್ತಿರುತ್ತೆ. ಆದರೆ 2 ಪೀರಿಯಡ್ಸ್ ಮಧ್ಯದ ದಿನಗಳಲ್ಲಿ ಅಥವಾ ಮದುವೆಯಾದ ಮಹಿಳೆಯರಲ್ಲಿ ದೈಹಿಕ ಸಂಬಂಧದ ನಂತರ ಬ್ಲೀಡಿಂಗ್ ಕಾಣಿಸಿಕೊಂಡ್ರೆ ಅದನ್ನ ಜಸ್ಟ್ ಇನ್ಫೆಕ್ಷನ್ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಎಲ್ರಿಗಿಂತ ಹೆಚ್ಚು ಕಾಳಜಿ ವಹಿಸಬೇಕಾಗಿರೋದು 40 ರಿಂದ 50 ವರ್ಷದ ಮಹಿಳೆಯರು. 45 ಅಥವಾ 50 ವರ್ಷ ದಾಟಿದ ನಂತರ ಮೆನೋಪಾಸ್ ಸ್ಟೇಜ್ ಬರುತ್ತೆ. ಅಂದ್ರೆ ಪೀರಿಯಡ್ಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಒಂದ್ ವೇಳೆ ಮೆನೋಪಾಸ್ ನಂತರನೂ ಸಡನ್ ಆಗಿ ಬ್ಲೀಡಿಂಗ್ ಕಾಣಿಸಿಕೊಂಡ್ರೆ ಅಥವಾ ಸ್ಪಾಟಿಂಗ್ ಆದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಈ ಸಡನ್ ಬ್ಲೀಡಿಂಗ್ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ನ ಆರಂಭಿಕ ಲಕ್ಷಣ ಆಗಿರಬಹುದು. ಈ ರೀತಿ ಅಚಾನಕ್ ಆಗಿ ರಕ್ತಸ್ರಾವ ಆದ ತಕ್ಷಣ ಸ್ತ್ರೀರೋಗ ತಜ್ಞರನ್ನ ಕನ್ಸಲ್ಟ್ ಮಾಡಿ. ಈ ಸರ್ವೈಕಲ್ ಕ್ಯಾನ್ಸರ್ನ ಕಂಡು ಹಿಡಿಯೋದಕ್ಕೆ ಒಂದು ಸಣ್ಣ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಅದರ ಹೆಸರು ಪ್ಯಾಪ್ ಸ್ಮಿಯರ್ ಟೆಸ್ಟ್. ಈ ಟೆಸ್ಟ್ ಮೂಲಕ ಅದು ಕ್ಯಾನ್ಸರ್ನ ಲಕ್ಷಣ ಹೌದೋ ಅಲ್ವೋ ಅಂತ ಆರಾಮಾಗಿ ಕಂಡು ಹಿಡಿಬಹುದು. ಇನ್ನು ಎರಡನೆಯ ಲಕ್ಷಣ ಸಡನ್ ಆಗಿ ಬಾಡಿ ವೇಟ್ ರೆಡ್ಯೂಸ್ ಆಗೋದು. ಯಾವುದೇ ಡಯಟ್ ಅಥವಾ ವರ್ಕೌಟ್ ಮಾಡದೇ ಇದ್ರೂ ದಿಢೀರನೆ ತೂಕ ಇಳಿಯೋದು ಮತ್ತು ವಿಪರೀತವಾದ ಸುಸ್ತು ಕಾಣಿಸ್ಕೊಳ್ಳೋದು. ಇದರಿಂದ ಒಂದಷ್ಟು ಜನಕ್ಕೆ ಖುಷಿ ಆಗ್ಬೋದು, ಏನು ಮಾಡದೆ ತೂಕ ಕಡಿಮೆ ಆಗ್ತಿದೆಯಲ್ಲಪ್ಪ ಅಂತ. ಆದರೆ ಇದು ಖುಷಿ ಪಡುವಂತಹ ವಿಚಾರವಲ್ಲ, ಡಾಕ್ಟರ್ನ ಕನ್ಸಲ್ಟ್ ಮಾಡುವಂತಹ ಟೈಮ್. ಈ ಥರ ವೆಯ್ಟ್ ಲಾಸ್ ಆಗ್ತಿದೆ ಅಂದರೆ ನಮ್ಮ ದೇಹದ ಒಳಗಡೆ ಏನಾದರೂ ಇನ್ಫೆಕ್ಷನ್ ಡೆವಲಪ್ ಆಗ್ತಿದೆ ಅಂತ ಅರ್ಥ, ಅಥವಾ ಅಬ್ನಾರ್ಮಲ್ ಆಗಿ ಕಣಗಳು ಬೆಳೀತಾ ಇವೆ ಅಂತ. ಇದಕ್ಕೆ ನಮ್ಮ ಇಮ್ಯೂನ್ ಸಿಸ್ಟಮ್ ರೆಸ್ಪಾಂಡ್ ಮಾಡ್ತಿದೆ ಅನ್ನೋದು ಇದರ ಮೀನಿಂಗ್ ಆಗಿರುತ್ತೆ. ಇದರಿಂದ ದೇಹದ ಎನರ್ಜಿ ಕಂಪ್ಲೀಟ್ ಆಗಿ ಡ್ರೈನ್ ಆಗಿ ವಿಪರೀತ ಸುಸ್ತು ಮತ್ತು ತೂಕ ಇಳಿಕೆ ಕಾಣಿಸ್ಕೊಳ್ಳುತ್ತೆ. ಬೆಡ್ಡಿಂದ ಎದ್ದೇಳೋದಕ್ಕೂ ಆಗದಷ್ಟು ಸುಸ್ತು ದಿನಗಟ್ಟಲೆ ಮುಂದುವರೆದ್ರೆ ತಕ್ಷಣ ಕಂಪ್ಲೀಟ್ ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಮೂರನೇದು ಮತ್ತು ಅತ್ಯಂತ ಪ್ರಮುಖವಾದದ್ದು, ಸ್ತನಗಳಲ್ಲಿ ಅಥವಾ ಅಂಡರ್ ಆರ್ಮ್ಸ್ ಅಂದ್ರೆ ಕಂಕುಳಿನ ಭಾಗದಲ್ಲಿ ಯಾವುದೇ ನೋವಿಲ್ಲದ ಸಣ್ಣ ಸಣ್ಣ ಗಂಟುಗಳು ಕಾಣಿಸ್ಕೊಳ್ಳೋದು. ಈ ಗಂಟುಗಳು ಸಾಮಾನ್ಯವಾಗಿ ಯಾವುದೇ ರೀತಿಯ ನೋವಿನಿಂದ ಕೂಡಿರೋದಿಲ್ಲ, ಅಲ್ಲದೆ ವರ್ಷಗಟ್ಟಲೆ ಹಾಗೆ ಇರುತ್ತೆ. ನಂತರ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಮಾರ್ಪಾಡಾಗುತ್ತೆ. ಹೀಗಾಗಿ ನೋವಿಲ್ಲ, ಸೊ ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ದುಡ್ಡ್ಯಾಕೆ ಖರ್ಚು ಮಾಡೋದು ಅಂತ ಯೋಚನೆ ಮಾಡಬೇಡಿ. ಯಾಕಂದ್ರೆ ನೋವಿಲ್ಲದ ಗಂಟುಗಳೇ ಅತಿ ಹೆಚ್ಚು ಡೇಂಜರಸ್ ಆಗಿರುತ್ತೆ. ಇವತ್ತು ಪ್ರಪಂಚದಾದ್ಯಂತ ಮಹಿಳೆಯರನ್ನ ಕಾಡ್ತಾ ಇರುವಂತಹ ಅತಿ ದೊಡ್ಡ ಆರೋಗ್ಯ ಸಮಸ್ಯೆ ಅಂದ್ರೆ ಅದು ಬ್ರೆಸ್ಟ್ ಕ್ಯಾನ್ಸರ್. ಈ ಕ್ಯಾನ್ಸರ್ನ ಮೊದಲ ಹಾಗೂ ಪ್ರಮುಖ ಲಕ್ಷಣವೇ ಈ ನೋವಿಲ್ಲದ ಗಂಟುಗಳು ಅರೌಂಡ್ ಯೋರ್ ಬ್ರೆಸ್ಟ್ ಏರಿಯಾ. ಹೀಗಾಗಿ ಪ್ರತಿ ತಿಂಗಳು ಪೀರಿಯಡ್ಸ್ ಮುಗಿದ ಮೇಲೆ ಅಂದ್ರೆ 5 ಅಥವಾ 6 ದಿನಗಳ ನಂತರ ನೀವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ. ಏನಾದರೂ ಸಣ್ಣ ಸಣ್ಣ ಗಂಟುಗಳು ಸಿಕ್ಕರೆ ತಕ್ಷಣ ಡಾಕ್ಟರ್ ಬಳಿ ಹೋಗಿ ಒಂದು ಮ್ಯಾಮೋಗ್ರಾಮ್ ಅಥವಾ ಸ್ಕ್ಯಾನಿಂಗ್ ಅನ್ನ ಮಾಡಿಸ್ಕೊಳ್ಳಿ. ಸೊ ಇವಿಷ್ಟು ಲಕ್ಷಣಗಳನ್ನ ಮಹಿಳೆಯರು ಯಾವತ್ತಿಗೂ ನಿರ್ಲಕ್ಷ್ಯ ಮಾಡಬಾರ್ದು. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಅಡ್ವಾನ್ಸ್ಮೆಂಟ್ಗಳಾಗ್ತಾ ಇವೆ. ಪ್ರತಿದಿನ ಒಂದಲ್ಲ ಒಂದು ಹೊಸ ರೀತಿಯ ಆವಿಷ್ಕಾರ ನಡೆಯುತ್ತಲೇ ಇರುತ್ತೆ. ಹೀಗಾಗಿ ಕ್ಯಾನ್ಸರ್ ಅಥವಾ ಎಂತಹ ದೊಡ್ಡ ಕಾಯಿಲೆಯೇ ಆಗಿರಲಿ, ಅದರ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ನಲ್ಲೇ ಪತ್ತೆ ಹಚ್ಚಿದ್ರೆ 100% ಗುಣಪಡಿಸ್ಬೋದು. ಸೊ ನಿಮ್ಮ ದೇಹ ಕೊಡುವಂತಹ ಈ ರೀತಿಯ ಸಣ್ಣ ಪುಟ್ಟ ಸಿಗ್ನಲ್ಗಳನ್ನು ಗಮನಿಸ್ತಾ ಇರಿ. ಅಂಡ್ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ರಿಲೇಟೆಡ್ ಅಡ್ವೈಸ್ಗಾಗಿ ಸುಮನ್ ಟಿವಿ ಕನ್ನಡ ಹೆಲ್ತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.